ಇದ್ರಲ್ಲುಂಟು. ಹಾಗಾಗಿ ಇರ್ಲಿಕ್ಕೆ ಎತ್ತರವಾದಂತ ಇರಿ ಕೈಲಾಸಗಿರಿ ಅಲ್ಲಿಯೂ ನಾನು ಹೆಚ್ಚು ಅಂತ ಆಯ್ತು. ನನ್ನನ್ನು ಸರಿಯಾಗಿ ಗಮನಿಸಿದೆ ನೀನು. ಒಂದು ಕೊನೆ ಹೆಚ್ಚು. ನೀನು ವಿಕಲಾಂಗ ಯಾಕೆ ಹೆಚ್ಚಿಗೆ ತಿರುಗಲಾಗಿ ವಿಕಲಾಂಗ ಅಂತ ಹೇಳುದು ಅಮ್ಮ ಕೊಟ್ಟಿದ್ದು. ಅಮ್ಮ ಕೊಟ್ಟಿದ್ದು ಅದೇ ಮುಚ್ಚಿದ ಕಣ್ಣು. ನನ್ನ ಯಜಮಾನಿಕೆಯನ್ನು ನೀವು ಒಪ್ಪಿದ್ರೆ ಆ ಮುಚ್ಚಿದ ಕಣ್ಣು ಮುಚ್ಚಿದಾಗಿ ಇರ್ತದೆ. ಒಂದು ವೇಳೆ ನನ್ನ ಯಜಮಾನಿಕೆಯನ್ನು ನೀವು ಒಪ್ಪಿಲ್ಲ ಅಂತ ಆದ್ರೆ ಆ ಕಿಚ್ಚಿನ ಕಣ್ಣಿನಿಂದ ಸಕಲವನ್ನು ಸುತ್ತೇನೆ. ಸುಡು ನೋಡುವ ಮೊದಲು ಸೃಷ್ಟಿ ಮಾಡು ಅದಕ್ಕೆ ಹೇಳುವುದು. ನಾನು ಸೃಷ್ಟಿ ಮಾಡಿದ್ರೆ ಮಾತ್ರ ನೀವು ಬ್ರೇಕ್ ಅನ್ಸ. ಆ ಕಾರಣಕ್ಕಾಗಿ ನನ್ನ ಹಿಡಿತ ನನಗೆ ಒಪ್ಪಬೇಕು. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಸೃಷ್ಟಿಪ ಕಾರ್ಯವೇ ಘನವಾದದ್ದು ಅಂತ. ಮೊದಲು ನನ್ನಲ್ಲಿ ನಾನು ಹೆಚ್ಚು ಅಂತ ವಾದವನ್ನು ಮಾಡಿದವ, ಆಮೇಲೆ ಹರನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದೆ. ನಿನ್ನ ಸೃಷ್ಟಿ ಕಾರ್ಯವೇ ಘನವೆಂದು ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ಯಾಕಂದ್ರೆ ಸೃಷ್ಟಿ ಎನ್ನುವುದು ಆರಂಭದಲ್ಲಿ ನಡೆದು ಹೋಗುವಂತಹ ಕಾರ್ಯ. ಅದು ದೀರ್ಘಾವಧಿಯನ್ನು ತೆಗೆದುಕೊಳ್ಳದ ಒಬ್ಬನ ಹಣೆಯಲ್ಲಿ ನೀನು ಕ್ಷಣಾರ್ಥದಲ್ಲಿ ಬರೆದು ಮುಗಿಸುತ್ತೀಯ. ಬರೆದಿದ್ದೇನಾದ್ರೂ ಸ್ವಲ್ಪ ವ್ಯತ್ಯಾಸವಾಯಿತು ಅಂತ ಹೇಳಿದಾಗ ಅದನ್ನ ಅಳಿಸುವುದನ್ನು ತಿದ್ದುಪಡಿ ಮಾಡುವುದಕ್ಕೆ ನಿನ್ನಿಂದ ಸಾಧ್ಯವಾ? ಇಲ್ಲವೇ ಇಲ್ಲ ಅಲ್ಲವೇ? ಬರೆದವನಿಂದ ಓದಲಾರದ, ಬರೆದವನಿಂದ ಬರೆಸಿಕೊಂಡವನಿಂದ ಓದಲಾರದ, ಬರೆದವನಿಂದ ಅಳಿಸಲಾರದ ಬರಹವೇ ಬ್ರಹ್ಮ ಬರಹ, ಹಳೆಯ ಬರಹ ಅಂತ ಅಂದುಕೊಳ್ಳಲ್ಪಡುತ್ತದೆ. ಮತ್ತೆ ಆನಂತರದಲ್ಲಿ ಲಯವೆನ್ನುವ ಪ್ರಕ್ರಿಯೆ ನಡೆಯುತ್ತದೆ. ಅದು ಸಹ ಕ್ಷಣದಲ್ಲಿಯೇ ನಡೆದು ಹೋಗುವಂತಹದ್ದು. ಸೃಷ್ಟಿ ಮತ್ತು ಲಯದ ನಡುವೆ ಪಾಲನೆ ಎನ್ನುವುದು ಆರಂಭದಿಂದ ಕಡೆಯ ತನಕ ಕ್ಷಣ ಕ್ಷಣಕ್ಕೂ ನಡೆಯುತ್ತಾ ಇರ್ತದೆ. ಹಾಗಾಗಿ ಹೇಳ್ತೇನೆ, ಯಾವ ಕಾಲಕ್ಕೆ ಯಾವುದಕ್ಕೆ ಏನು ಬೇಕು ಅದನ್ನ ಕೊಟ್ಟು ಕೆಟ್ಟು ಹೋಗದ ತೆರದಲ್ಲಿ ಬರುವ ಪಾಲನಾ ಕಾರ್ಯವೇ ಶ್ರೇಷ್ಠ. ಶ್ರೇಷ್ಠ ಸರಿ ಸರಿ. ಯಾವುದು? ಎರಡು ಸರಿ ಹೇಳಿದ್ದೆ. ಒಂದು ಮಾತು ಸರಿ. ಬ್ರಹ್ಮ ಆದಷ್ಟು ಬೇಗ ವಾದದಿಂದ ಹಿಂದೆ ಸರಿ. ಹಿಂದಿರುವುದೇ ಒಳ್ಳೆಯದು, ಹಿಂದಿದ್ದಷ್ಟು ಒಳ್ಳೆಯದು. ನಿನ್ನ ಮಾತನ್ನ ಪ್ರಾಮಾಣಿಕವಾಗಿ ನಾನು ಒಪ್ತೇನೆ. ನೀನು ಇದನ್ನ ಅರ್ಥ ಮಾಡಿಕೊಂಡಿದ್ದೀಯಾ? ಹೌದು. ನನ್ನ ಮಾತುಗಳನ್ನು ಓಲೈಸುತ್ತಾ ಇದ್ದೀಯಾ? ಆದ್ರೆ ಪ್ರಥಮವಾಗಿ ಒಪ್ಪಿ ಕೆಲಸಕ್ಕೆ ಇಳಿಯಬೇಕಾದ ಬ್ರಹ್ಮ ಏನು ಕೆಲಸ ಬರದಿದ್ದವನ್ನ ಹಾಗೆ ಮಾಡ್ತಾ ಇದ್ದ. ನಾಲ್ಕು ಮಾತಾಡಬಹುದಿತ್ತು. ನಾನು ಆಡುವ ಮಾತು ಅವನಿಗೆ ಅರ್ಥ ಆಗುದಿಲ್ಲ. ಅವನಿಗೆ ಅರ್ಥ ಆಗುವುದಲ್ಲ ನನಗೆ ಸಿಟ್ಟು ಬರ್ತದೆ. ನಾನು ಸಿಟ್ಟು ಹಿಡಿತೇನೆ ಬ್ರಹ್ಮನ ಜುಟ್ಟು. ಅಲ್ಲಿಗೆ ನಮ್ಮ ಕಾರ್ಯವೆಲ್ಲವೂ ಕೆಟ್ಟು ಹಾಳಾಗುತ್ತದೆ ಮೂವರ ಗುಟ್ಟು ಅಲ್ವಾ? ಅದಕ್ಕಾಗಿ ನಾವಿಬ್ಬರಾಗಬೇಕು ಒಟ್ಟು. ಬ್ರಹ್ಮನಲ್ಲಿಯೇ ಉಂಟು ಮಾಡೋಣ ಸ್ವಲ್ಪ ಬಿಕ್ಕಟ್ಟು. ಒಂದು ತೀರ್ಮಾನ ಮಾಡಿದ್ದೇನೆ. ಹರಿಯ ಅಂತರಂಗದಲ್ಲಿ ಹರ, ಹರನ ಅಂತರಂಗದಲ್ಲಿ ಹರಿ. ನಮ್ಮಿಬ್ಬರಲ್ಲಿ ಭೇದ ಇಲ್ಲದರಾಗಿ ಲೋಕಮುಖಕ್ಕೆ ತೋರ್ಪಡಿಸಬೇಕು. ನಮ್ಮ ಮೂವರಲ್ಲಿ ಓರ್ವರು ಮುಖ್ಯ. ನಿನ್ನಲ್ಲಿ ಬಯಸ್ತಾ ಇದ್ದೇನೆ ಸತ್ಯ. ಆದಷ್ಟು ಬೇಗ ಆಗ್ತೇನೆ ಐಕ್ಯ. ಹಾಗೆ ನನ್ನೊಳಗೆ ನೀನು ಸೇರಿಕೊಳ್ತೀಯ. ಉಳಿದ ಅವಧಿಯೆಲ್ಲ ನೀನಿರುವ ಸ್ಥಳ ಒಳಗೆ ಶಿವ ಬೇಸರ ಮಾಡ್ಕೊಳ್ಬೇಡುವ. ನಿನಗೂ ಸ್ಥಳ ಕೊಡ್ತೇನೆ, ಒಳಗುಂಟು ಬಾ. ನಾವೆಲ್ಲ ಬೇಸರ ಮಾಡಿಕೊಳ್ಳುವ ಇಲ್ವಾ? ಇನ್ನೊಬ್ಬರ ಕಡಿಯಲ್ಲಿ ಕಣ್ಣೀರು ತರಿಸುವವರು ನಾವು. ಮತ್ತೆ ಇಬ್ಬರು ಒಟ್ಟಾಗಿರಬಲ್ಲಿ ನಾನು ಹೆದರ್ತೇನಾ? ನಿನಗೆ ಹೆದರಿಕೆ ಇಲ್ಲ. ನೀವಿಬ್ಬರು ಸಮ್ಮಿಶ್ರರಾಗಿದ್ದೀರಿ. ನನ್ನದು ಏಕಪಕ್ಷೀಯವಾಗಿ ಹೋರಾಟ ಖಂಡಿತ. ಯಾಕೆ ಏನು ಇಬ್ಬರು ಒಟ್ಟಾಗಿದ್ದ ಮೇಲೆ ನನ್ನ ಪೆಟ್ಟುಂಟು. ನೀನು ಪೆಟ್ಟಿಷ್ಟ? ಖಂಡಿತ ಇಷ್ಟ. ಹೌದು, ಪೆಟ್ಟನ್ನ ಇಷ್ಟಪಡುವವನು ನೀನಾದರೂ ನಾನದನ್ನ ಇಷ್ಟಪಡುವುದಿಲ್ಲ. ಹೆದರಿದ್ದಲ್ಲ, ಹೇಸಿದ್ದು. ಆದಿಮಾಯ ಮಕ್ಕಳಾಗಿರುವಂತಹ ನಾವು ಮೂವರು ಆರಂಭದಲ್ಲಿ ಹೊಡೆದಾಡಿಕೊಂಡು ಅಂತಾದ್ರೆ ಅದು ಮುಂದೆ ಸಿದ್ಧವಾಗುವ ಜೀವರಾಶಿಗಳಿಗೆ ಆದರ್ಶಪ್ರಾಯವಾಗ್ತದೆ. ಎಲ್ಲರೂ ಅದನ್ನೇ ಅಳವಡಿಸಿಕೊಳ್ತಾರೆ. ನಿನ್ನ ಸೃಷ್ಟಿಗೊಳಪಟ್ಟ ಮಕ್ಕಳೆಲ್ಲ ಅಪ್ಪನಿಗೆ ಹೊಡೆಯುವ ಮಕ್ಕಳಾಗ್ತಾರೆ. ಮತ್ತೆ ಇದಾಗುದಿಲ್ವಾ? ಅದು ಬೇಡಲ್ಲ. ಹಾಗಾದ್ರೆ ಇನ್ನೂ ವಾದ ಉಂಟು. ವಾದ ವಾದೇ ವಾದೇನ ಜಾಯತೆ ತತ್ವ ಬೋಧ ಆಗಬೇಕು. ನಾವಿಬ್ಬರು ಈಗ ವಾದಿಸುವುದಕ್ಕೆ ಹೊರಟ್ರೆ ತತ್ವ ಬೋಧ ಆಗುವುದಿಲ್ಲ, ತತ್ವ ಭೇದ ಆಗಿ ಹೋಗ್ತದೆ. ಮತ್ತೆ ವಾದದಿಂದ ಸಮಯ ಹಾಳು ಮಾಡುವುದು ನಮ್ಮ ಉದ್ದೇಶ ಆಗಿರಬಾರದು. ಇವೆರಡಾದ್ರೂ ಸಾಧನೆಯನ್ನು ಮಾಡಬೇಕು ಅಂತಾದ್ರೆ ಅದಕ್ಕೊಂದು ಅವಕಾಶ ಉಂಟು. ಶೋಧನಾ ಕಾರ್ಯವನ್ನು ಸಾಧನೆಗೆ ಅಳವಡಿಸಿಕೊಳ್ಳುವುದು. ಈ ನೀರಿನೆಲ್ಲ ಅಲ್ಲಪ್ಪ, ಕಳೆದ ಕಲ್ಪದಲ್ಲಿ ಲಯವಾಗಿ ಹೋದ ಪ್ರಪಂಚ ನನ್ನೊಳಗೆ ಸೇರಿಕೊಂಡಿದೆಯೋ ಅಥವಾ ನಿನ್ನೊಳಗಿದೆಯೋ ಅಂತ ನೋಡುವುದು. ಯಾರೊಳಗೆ ಎಲ್ಲವೂ ಜೀವಂತವಾಗಿ ಚಲನೆಯಲ್ಲಿ ಇರ್ತದೋ ಅವ ಹಿರಿಯ. ಈಗ ಶೋಧನೆ ಕಾರ್ಯ ಆಗ್ಬೇಕು. ಮೊದಲಿಗೆ ನಾನು ದೊಡ್ಡವಾಗಿ ಹೇಳ್ತಾ ಇದ್ದೇನೆ. ಸರಿಯಾಗಿ ನೋಡು, ಹೊಟ್ಟೆ ದೊಡ್ಡ ಹೊಟ್ಟೆ ಹೊಟ್ಟೆ ಇದ್ದ ಕಾರಣ ಎಲ್ಲವೂ ನನ್ನಲ್ಲಿ ಉಂಟು. ನಾನು ಹೇಳುದು ಹಾಗೆ ಹೇಳುವುದಕ್ಕಾಗುದಿಲ್ಲ. ಹೊಟ್ಟೆ ದೊಡ್ಡದಾಗುದ್ರೆ ಅರ್ಥ ಬೇರೊಂದು ಅರ್ಥವನ್ನು ಕೊಡ್ತದೆ. ಏನು? ಆರೋಗ್ಯ ಹದಗೆಟ್ಟವರ ಪರಿಸ್ಥಿತಿ ಹಾಗೆ ಆಗ್ತದೆ. ಮತ್ತೆ ಅವನಿಗೆ ಗೊತ್ತಿರುವುದಿಲ್ಲ.
ಅದೆಲ್ಲ ಆಗುದಿಲ್ಲ. ಎಲ್ಲವೂ ಇದ್ದ ಕಾರಣ ಹೊಟ್ಟೆ ಎನ್ನುವುದು ದೊಡ್ಡದಾಗಿ ಉಳು. ಆ ಕಾರಣಕ್ಕಾಗಿ ಉದರವನ್ನು ಶೋಧನೆ ಮಾಡ್ಬೇಕು. ಮೊದಲಿಗೆ ನನ್ನ ಉದರ ಶೋಧನೆ ನೀ ಮಾಡ್ಬೇಕು. ಈಗ ನಿನ್ನೊಳಗೆ ನನಗೆ ಹೋಗಲಿಕ್ಕೆ ಮನಸ್ಸುಂಟು. ನೀನೊಂದು ದಾರಿ ಮಾಡಿ ಕೊಡ್ಬೇಕು. ಖಂಡಿತ ದಾರಿ ಮಾಡಿ ಕೊಡ್ತೇವೆ. ಇದಾದಿತ ಸ್ವಲ್ಪ ದೊಡ್ಡದಾಗಿದ್ದರೆ ನಿನ್ನ ಓದತ್ತು ಒಬ್ಬನಾದರೂ ಆತನೊಳಗೆ ಮತ್ತೊಬ್ಬ ಅಡಕವಾಗಿದ್ದಾನೆ. ಓದತ್ತು ಇಬ್ಬರಂತಾಯ್ತು. ಓದಂತ ಇಬ್ಬರಿಗೂ ಸರಿಯಾಗಿ ಅರ್ಥೈಸಿಕೊಳ್ಬೇಕು. ನಾನು ದೊಡ್ಡವರಾಗಿ ಅವರು ಅರಿಯುವ ಹಾಗೆ ನಾನು ಮಾಡಬೇಕು. ಆಗ ಅದರಲ್ಲಿರುವುದು ನವದ್ವಾರಗಳು. ನವದ್ವಾರದಲ್ಲಿ ಅಷ್ಟದ್ವಾರವನ್ನು ಬಂಧಿಸ್ತೇನೆ. ಆ ಮೂಲಕವಾಗಿ ನಾನೇನು ನನ್ನ ಹಿರಿತನ ಏನು ಅವರು ಒಪ್ಪುವ ಹಾಗೆ ನಾನು ಮಾಡ್ತೇನೆ. ನಿರಂತರವಾಗಿ ಶೋಧನಾ ಕಾರ್ಯವನ್ನು ನಡೆಸಿದೆ. ಹೌದು, ಅವನಿಂದ ಹಾಗೆ ಕಳೆದ ಕಲ್ಪದಲ್ಲಿ ಲೈವಾಗಿ ಹೋದ ಪ್ರಪಂಚದ ಸಮಸ್ತವೂ ಆತನೊಳಗೆ ಸೇರಿಕೊಂಡಿರುವುದು ಸತ್ಯ. ನೋಡಿದೆ, ಕಲ್ಲು ಗುಡ್ಡ ಗಿಡ ಮರ ನದ ನದಿ ಎಲ್ಲವನ್ನ ಕಂಡೆ. ಹಾಗೆ ನೋಡುತ್ತಲೇ ಒಂದೊಂದನ್ನು ಸ್ಪರ್ಶಿಸಿದಾಗ ಬಹಳ ವಿಚಿತ್ರ ಅನುಭವ ಆಗುತ್ತಾ ಇದೆ. ಎಲ್ಲಿಯೂ ಮೃದುತ್ವವಿಲ್ಲ, ಎಲ್ಲಿಯೂ ಚಲನೆಯಿಲ್ಲ, ಎಲ್ಲವೂ ಜಡವಾಗಿ ಹೋಗಿದೆ. ಹಾಗಿದ್ರೆ ಹದಗೆಟ್ಟದ್ದನ್ನು ಉಳಿಸಿಕೊಂಡ ಬ್ರಹ್ಮ ಹಿರಿಯನಾಗುವುದಕ್ಕೆ ಸಾಧ್ಯವಿಲ್ಲ. ಮತ್ತೆ ಇವನಲ್ಲಿ ಮೂಲ ದ್ರವ್ಯವಿಲ್ಲ ಎನ್ನುವುದು ಸ್ಪಷ್ಟವಾಯಿತು. ಇದೆಲ್ಲವನ್ನ ಕಾಣುವುದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಬೆಳಕು. ವ್ಯಕ್ತಿಯೊಬ್ಬನ ಉದರದಲ್ಲಿ ಕತ್ತಲೆಯನ್ನೇ ಕಾಣುವುದಕ್ಕೆ ಸಾಧ್ಯ ಬಿಟ್ರೆ ಬೆಳಕಿರುವುದಿಲ್ಲ. ಇವನ ಉದರದೊಳಗೆ ಬೆಳಕುಂಟು ಅಂತಾದ್ರೆ ಎಲ್ಲಿಂದ ಬಂದಿದ್ದು? ಎಲ್ಲಿಂದಲೂ ಬಂದಿದ್ದಲ್ಲ. ಈತನ ಉದರದಲ್ಲಿರುವ ಎಲ್ಲವೂ ಘನವಾದದ್ದು ಹೊಳಪನ್ನ ಹೊರಸೂಸುತ್ತಾ ಇದೆ. ಅಂದ್ರೆ ಇದೆಲ್ಲ ಬಂಗಾರ. ಹಳೆಯ ಚಿನ್ನ ಎಷ್ಟು ಉಂಟು ಎಲ್ಲ ಬ್ರಹ್ಮನ ಹೊಟ್ಟೆ ಒಳಗೆ ಉಂಟು. ಹೌದಪ್ಪ, ಇವ ಹಿರಿಯನ ಆ ಚಿನ್ನ ಒಳ್ಳೆಯದೇ, ಹಾಗಂತ ಅದರಿಂದ ಇವ ಹಿರಿಯನಾಗುವುದಕ್ಕೆ ಸಾಧ್ಯವಿಲ್ಲ. ಏನೇ ಇರಲಿ, ಸನ್ನಿವೇಶವನ್ನು ಗಮನಿಸಿದ ನಾನು ಬ್ರಹ್ಮನಿಗೊಂದು ಹೆಸರನ್ನು ಕೊಡುವುದಕ್ಕೋಸ್ಕರ ಕೆಳಗಿನಿಂದ ಮೇಲೆ ಹೋಗ್ತೀನಿ. ಇದು ನಮ್ಮನ್ನು ನೋಡಿ ಮುಗುಳು ನಗಾಡ್ತೀರಿ. ಹಾಗಾದರೆ ನುಗುವಿನ ಬಗೆಯೇನು? Pulito,